ಹಲಗೂರಿನ ವಿದ್ಯಾಧಾರೆ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಸುಗ್ಗಿ ಸಂಭ್ರಮ. ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಒಳಗೆರೆದೊಡ್ಡಿ ಗ್ರಾಮದಲ್ಲಿರುವ ಶ್ರೀ ಲೀಲಾ ನಾಗರಾಜಪ್ಪ ಎಜುಕೇಷನ್ ಟ್ರಸ್ಟ್ನ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶಾಲಾ ಆವರಣದಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಜರುಗಿತು. ಈ ಸಂದರ್ಭದಲ್ಲಿ ಕನ್ನಡ ಶಿಕ್ಷಕರಾದ ಶಿವಬೀರಯ್ಯ ಸಂಕ್ರಾಂತಿ ಹಬ್ಬದ ಕುರಿತು ಮಾತನಾಡುತ್ತಾ, ಸಂಕ್ರಾಂತಿ ಹಬ್ಬವನ್ನು ರೈತರು ತಾವು ವರ್ಷ ಪೂರ್ತಿ ವ್ಯವಸಾಯ ಮಾಡಿ ಬೆಳೆದ ಬೆಳೆಗಳನ್ನು ರಾಶಿ ಹಾಕಿ ಅವುಗಳಿಗೆ ಪೂಜೆ ಸಲ್ಲಿಸಿ ಸುಗ್ಗಿ ಹಬ್ಬವಾಗಿ ಆಚರಿಸುತ್ತಾರೆ. ಈ ಹಬ್ಬದ ವಿಶೇಷವೆಂದರೆ ರೈತರಿಗೆ ವ್ಯವಸಾಯದಲ್ಲಿ ಪೂರಕವಾಗಿ ಸಹಕಾರ ನೀಡಿದ ವ್ಯವಸಾಯ ಸಲಕರಣೆಗಳು, ಹಸು ಕರು ದನಗಳನ್ನು ಪೂಜಿಸುವುದು ಅಲ್ಲದೆ ಹಸು ದನ ಕರುಗಳನ್ನು ಕಿಚಾಯಿಸುವುದು ಆಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದ ಎಚ್.ಪಿ. ಅಶ್ವಿನ್ ಕುಮಾರ್, ಅಕ್ಷತಾ ಅಶ್ವಿನ್ ಕುಮಾರ್, ಮೇಲ್ವಿಚಾರಕಿ ಎಚ್. ಶ್ವೇತಕುಮಾರಿ ಸೇರಿದಂತೆ ಶಿಕ್ಷಕ ವೃಂದ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಕ್ಕಳು ಬಣ್ಣ ಬಣ್ಣದ ಉಡುಗೆಗಳನ್ನು ತೊಟ್ಟು ಒಬ್ಬರಿಗೊಬ್ಬರು ಶುಭಾಶಯ ಹೇಳಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ಬನ್ನಿ ನಾವು ನೋಡೋಣ ಹಲಗೂರಿನಲ್ಲಿ ನಡೆದ ಸುಗ್ಗಿ ಸಂಭ್ರಮದ ವಿಶೇಷ ದೃಶ್ಯವನ್ನು. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬವನ್ನ ವಿಶೇಷವಾಗಿ ಮತ್ತೊಂದು ಹೆಸರಿನಲ್ಲಿ ಕರೀತಾ ಹೋಗ್ತೀವಿ. ಅದೇನಂದ್ರೆ ಸುಗ್ಗಿ ಹಬ್ಬ ಅಂತ. ಸುಗ್ಗಿ ಹಬ್ಬ ಅಂತ ಯಾಕಪ್ಪ ಕರಿತೀವಿ ಅಂದ್ರೆ, ಈ ಒಂದು ಸಂದರ್ಭದಲ್ಲಿ ರೈತರು ತಾವು ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಕೈ ದಕ್ಕಿರುವಂತ ಸುಸಂದರ್ಭ ಇದಾಗಿರುತ್ತೆ. ತಾವು ಹಾಕಿದಂತ ಎಲ್ಲ ಬೆಳೆಗಳು ಇವಾಗ ಅವರಿಗೆ ಕೈ ಸಿಕ್ಕಿರುತ್ತೆ. ಆ ಬೆಳೆಗಳ ಒಂದು ಉತ್ಪಾದನೆಯನ್ನ ನೋಡಿ ಅವರಿಗೆ ತುಂಬಾ ಖುಷಿ ಆಗಿರುತ್ತೆ. ಆ ಖುಷಿಯನ್ನ ಹಂಚಿಕೊಳ್ಳುವಂತಹ ಸಂಭ್ರಮವನ್ನ ಈ ಒಂದು ಸುಗ್ಗಿ ಹಬ್ಬ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ರೈತರು ಆಹಾರ ಬೆಳೆಗಳನ್ನ ಬೆಳೀತಾ ಹೋದಾಗ ಆಹಾರ ಬೆಳೆಗಳನ್ನ ಬೆಳೆಯಲಿಕ್ಕೆ ಪೂರಕವಾದಂತ ಎಲ್ಲರಿಗೂ ಧನ್ಯವಾದ ಹೇಳುವಂತ ಒಂದು ಸುಸಂದರ್ಭ. ಧನ್ಯವಾದ ಅಂದ್ರೆ ನಾವು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು. ಏನೇನು ನಾವು ಬೆಳೆಯುವಂತ ಬೆಳೆಗಳಿಗೆ ಸಹಾಯ ಆಗ್ತಕ್ಕಂಥದ್ದು, ಮೊದಲಿಗೆ ಭೂಮಿ ತಾಯಿಗೆ ಧನ್ಯವಾದವನ್ನ ಹೇಳ್ತಕ್ಕಂಥದ್ದು. ನಂತರ ಮಳೆರಾಯನಿಗೆ ಧನ್ಯವಾದವನ್ನ ಹೇಳ್ತಕ್ಕಂಥದ್ದು. ಈ ಬೆಳೆಗಳು ಉತ್ಕೃಷ್ಟವಾಗಿ ಬೆಳೆಬೇಕಾದ್ರೆ ಸೂರ್ಯನ ಬೆಳಕು ಅತಿ ಮುಖ್ಯ. ಹಾಗಾಗಿ ಸೂರ್ಯ ದೇವನಿಗೆ ನಮಸ್ಕಾರವನ್ನ, ವಂದನೆಗಳನ್ನ ಸಲ್ಲಿಸ್ತಕ್ಕಂಥದ್ದು. ಇವುಗಳ ಜೊತೆಗೆ ರೈತರು ತಮ್ಮ ಬೆಳೆಗಳನ್ನ ಬೆಳೆಯೋದಿಕ್ಕೆ ದನ ಕರು ಮತ್ತೆ ಸಲಕರಣೆಗಳನ್ನ ಬಳಸ್ಕೊತಾ ಇದ್ರು. ಇತ್ತೀಚೆಗೆ ಯಾಂತ್ರಿಕ ಜೀವನ ಆಗಿರೋದ್ರಿಂದ ಯಂತ್ರೋಪಕರಣಗಳನ್ನ ಬಳಸ್ಕೊತಾ ಇದೀವಿ. ಹಿಂದೆ ಹಸುಗಳನ್ನೇ ಪೂರಕವಾಗಿ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಈ ದಿನ ಹಸುಗಳಿಗೆ ಥ್ಯಾಂಕ್ಸ್ ಅನ್ನ ಹೇಳಬೇಕು. ಯಾಕೆಂದ್ರೆ ಅವುಗಳ ಸಹಾಯದಿಂದ ತಮ್ಮ ಆಹಾರ ಪದಾರ್ಥಗಳೆಲ್ಲವನ್ನ ಬೆಳೆಯೋದಿಕ್ಕೆ ಸಹಾಯ ಆಗಿರುತ್ತೆ. ಹಾಗಾಗಿ ವರ್ಷವಿಡೀ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಅವರು ಇಲ್ಲಿ ಕೃತಜ್ಞತಾ ಮನೋಭಾವದಿಂದ ಆ ಹಸುಗೆ, ಸೂರ್ಯನಿಗೆ, ಭೂಮಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ಸುಗ್ಗಿ ಹಬ್ಬವನ್ನ ಮಾಡ್ತಾ ಹೋಗ್ತಾರೆ. ಇದು ಒಂದು ಬಾಂಧವ್ಯದ ಸಂಕೇತವೂ ಕೂಡ ಹೌದು. ಏಕಪ್ಪ ಅಂದ್ರೆ ಇದರಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲವನ್ನ ಹಂಚ್ತಾರೆ. ಯಾಕೆ ಹಂಚ್ತಾರೆ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಒಂದು ಹಿತನುಡಿಯೂ ಕೂಡ ಇದೆ. ಯಾಕೆ ಈ ರೀತಿ ಹಿಂದೆ ಹೇಳ್ತಾ ಇದ್ರು ಅಂದ್ರೆ, ಹಿಂದಿನ ಕಾಲದಲ್ಲಿ ಈ ಮಾತನ್ನ ಊರಿನ ಪಟೇಲರು ಹೇಳ್ತಾ ಇದ್ರು. ಸಾನುಭೋಗರು ಪಟೇಲರು ಅಂತಕ್ಕಂಥವ್ರು ಊರಿನಲ್ಲಿ ಇರ್ತಿದ್ರು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ, ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಈಗ ನೀವು ಕೂಡ ಕ್ಲಾಸ್ ರೂಮ್ ಗಳಲ್ಲಿ ಏನಾದ್ರು ಎರೇಸರ್, ಶಾರ್ಪ್ನರ್, ಪೆನ್ಸಿಲ್ ಕೊಡ್ಲಿಲ್ಲ ಅಂದ್ರೆ 2 ಬಿಟ್ಬಿಡ್ತೀರಲ್ವಾ?